ಟ್ರಸ್ಟ್ನ ವತಿಯಿಂದ ಸಾಹಿತ್ಯ ವೈಭವ ಎಂಬ ನಾಡೋಜ ಜೆ ಶಿವರುದ್ರಪ್ಪ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಇಂದು ಏರ್ಪಡಿಸಲಾಗಿತ್ತು. ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ನಟರಾಜು ಜೋಯಸ್ ಉದ್ಘಾಟಿಸಿದರು. ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತರಾದ ಬನ್ನೂರು ಕೆ ರಾಜು ಅವರು ವಿಚಾರ ಮಂಡನೆ ಮಾಡಿದರು. ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಎಚ್ಎಲ್ ಯಮುನಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕನ್ನಡ ಜಾಗೃತ ಸಮಿತಿಯ ಸದಸ್ಯರಾದ ಅರವಿಂದ್ ಶರ್ಮಾ, ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಭಾನು ಮೋಹನ್ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಶ್ರೀಗರಿ ಟ್ರಸ್ಟ್ನ ಅಧ್ಯಕ್ಷರಾದ ಗ್ರಹೇಶ್ವರ ಗಾರುಡಿ ಗೇಂದ್ರಂ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಮಾಧ್ಯಮ ವಕ್ತಾರ ಕೆ ಮಹೇಶ್ ಉಪಸ್ಥಿತರಿದ್ದರು. ಚೈತ್ರ ಮಾಸದಲ್ಲಿ ಎಲ್ಲ ಚೈತ್ರ ಮಾಸದ ಮುನ್ನಾ ದಿನ ಗರಿಯಾಗಿ ಇದೊಳ್ಳೆ ವಿಶೇಷವಾಗಿದೆ. ಟ್ರಸ್ಟ್ ಹೆಸರು ಶ್ರೀ ಗರಿ ಟ್ರಸ್ಟ್. ಅದೇ ಗರಿ ಅಂದರೆ ಗರಿ ಅಂದರೆ ಎಲ್ಲ ರೀತಿಯೂ ಆಗುತ್ತೆ ಸರ್. ನಮ್ಮಿಂದ ಮರೆಯಾದ ದಿನ, ಇಂಥ ದಿನವನ್ನು ವಾಸ್ತವವಾಗಿ ಬೇರೆ ಬೇರೆ ಸಂಸ್ಥೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಸಾಹಿತ್ಯಿಕ ಸಂಸ್ಥೆಗಳು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು. ಬಹುಶಃ ನಾನು ಕಂಡ ಹಾಗೆ ಎಲ್ಲೂ ಕೂಡ ಅವರ ನೆನಪನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ವಿಚಾರ ಕಾಣ್ತಾ ಇತ್ತು. ಮಾಡಬೇಕಾದವರು ಏನೇನೋ ಮಾಡಿಕೊಟ್ಟಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಹಾಗಾಗಿ ಜಿ ಎಸ್ ಶಿವರುದ್ರಪ್ಪನವ್ರಿಗೆ ಯಾರು ಕೇಳ್ತಾರೆ? ಹಾಗಾಗಿ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಗ್ರಹೇಶ್ವರ ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮೈಸೂರು ಧರ್ಮಕ್ಷೇತ್ರದ ಯಾವುದೇ ಚರ್ಚ್ಗಳಲ್ಲಿ ಯಾವ ಸದಸ್ಯರಾದರೂ ನಿಯಮಬದ್ಧವಾಗಿ ಮರುಮದುವೆಯಾಗಲು ಯಾರಿಂದಲೂ ಆಕ್ಷೇಪಣೆಗಳಿಲ್ಲ, ಯಾರೂ ಅಡ್ಡಪಡಿಸುವುದಿಲ್ಲ ಎಂದು ಬಿಷಪ್ ಡಾಕ್ಟರ್ ಕೆ ವಿಲಿಯಂ ಅವರು ಸ್ಪಷ್ಟಪಡಿಸಿದ್ದಾರೆ. ಮರಿಯಾ ಫ್ರಾನ್ಸಿಸ್ ಎಂಬುವವರು ತಮ್ಮ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದು ಮರುಮದುವೆ ಮಾಡಿಕೊಳ್ಳಲು ಚರ್ಚ್ನ ಫ್ಯಾಮಿಲಿ ಕಮಿಷನ್ನಿಂದ ಅನುಮತಿ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, ಫ್ಯಾಮಿಲಿ ಕಮಿಷನ್ನ ಮುಖ್ಯಸ್ಥರು ಅನುಮತಿ ಪತ್ರ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಸ್ಟೀಫನ್ ಸುಜಿತ್ ಎಂಬುವವರು ಇತ್ತೀಚೆಗೆ ಆರೋಪ ಮಾಡಿದ್ದರು. ಅದಕ್ಕೆ ಪ್ರತಿಯಾಗಿ ಸ್ಪಷ್ಟನೆ ನೀಡಿರುವ ಬಿಷಪ್ ಡಾಕ್ಟರ್ ಕೆ ವಿಲಿಯಂ ಅವರು, ಚರ್ಚ್ಗಳಲ್ಲಿ ಎಲ್ಲದಕ್ಕೂ ಸಂಸ್ಕಾರಗಳಿವೆ, ಎಲ್ಲ ಪ್ರಕ್ರಿಯೆಗಳಿಗೂ ಪ್ರತ್ಯೇಕವಾದ ಮಾರ್ಗಸೂಚಿಗಳಿವೆ. ಮದುವೆಗಳಿಗೆ ಸಂಬಂಧಿಸಿದಂತೆ ಫ್ಯಾಮಿಲಿ ಕಮಿಷನ್ಗೆ ಹಲವಾರು ಮಂದಿ ಅರ್ಜಿ ಸಲ್ಲಿಸುತ್ತಾರೆ. ಅವುಗಳನ್ನು ಒಂದೊಂದಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರಾದ ಮರಿಯಾ ಫ್ರಾನ್ಸಿಸ್ ಅವರು ನನ್ನ ಬಳಿ ನೇರವಾಗಿ ಬಂದು ಮಾತನಾಡಿದ್ದಾರೆ. ಅದಕ್ಕೆ ಸೂಕ್ತ ಸ್ಪಷ್ಟನೆಯನ್ನೂ ಸಹ ನಾನು ನೀಡಿದ್ದು, ಅದನ್ನು ಒಪ್ಪಿ ಅವರು ಹಿಂದಿರುಗಿದ್ದಾರೆ. ಆದರೆ ಈ ವಿಷಯಕ್ಕೆ ಸಂಬಂಧಪಡದ ಸ್ಟೀಫನ್ ಸುಜಿತ್ ಎಂಬುವವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಸ್ಟೀಫನ್ ಸುಜಿತ್ ಅವರು ತಾವು ಕ್ರೈಸ್ತ ಮುಖಂಡರು ಎಂದು ಹೇಳಿಕೊಂಡಿದ್ದರು, ಆದರೆ ನಾವು ಯಾರನ್ನು ಕ್ರೈಸ್ತ ನಾಯಕರು ಎಂದು ನೇಮಿಸಿಲ್ಲ ಎಂದರು. ನಮ್ಮಲ್ಲೂ ಕಾನೂನಿನ ಚೌಕಟ್ಟುಗಳಿವೆ, ಯಾವುದನ್ನು ಆ ಚೌಕಟ್ಟಿನೊಳಗೆ ಮಾಡಬೇಕಾಗಿದೆ. ಕಾನೂನುಗಳನ್ನು ಮೀರಿ ನಡೆಯಲು ಸಾಧ್ಯವಿಲ್ಲ. ನಾವು ಯಾರಿಗೂ ತೊಂದರೆ ಕೊಡುವುದಿಲ್ಲ. ಮರಿಯಾ ಫ್ರಾನ್ಸಿಸ್ ಅವರು ಮರುಮದುವೆ ಮಾಡಿಕೊಳ್ಳಲು ಯಾವ ಅಭ್ಯಂತರವೂ ಇಲ್ಲ. ಅವರು ತಾಳ್ಮೆಯಿಂದ ಇದ್ದು ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದು ಒಲಿತು ಎಂದು ಡಾಕ್ಟರ್ ಕೆ ವಿಲಿಯಂ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುವುದಾಗಿ ತಿಳಿಸಿದರು. ಬಿಷಪ್ ವಿಲಿಯಮ್ಸ್ ಅವರ ಮೇಲೆ ಒಂದು ಗಂಭೀರವಾದ ಆರೋಪವನ್ನು ಸ್ಟೀಫನ್ ಸುಜಿತ್ ಅವರು ಮಾಡಿದರು. ಈ ಬಗ್ಗೆ ಎಲ್ಲ ರೀತಿಯ ಕ್ಲಾರಿಟಿಯನ್ನು ಕೊಡಲಿಕ್ಕೆ ಸ್ವತಃ ವಿಲಿಯಮ್ಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಗುರುಗಳೇ, ನಿಮ್ಮ ಬಗ್ಗೆ ಸ್ಟೀಫನ್ ಸುಜಿತ್ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಫ್ರಾನ್ಸಿಸ್ ಅವರ ವಿಚಾರದಲ್ಲಿ ಗುರುಗಳು ಅವ್ರಿಗೆ ವಿಚ್ಛೇದನ ನೀಡುವಂಥ ವಿಚಾರದಲ್ಲಿ ಕೆಲವೊಂದು ಅಡ್ಡ ಬರ್ತಾ ಇದ್ದಾರೆ ಅನ್ನುವಂಥದ್ದು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈಗ ನಮ್ಮ ಕ್ಯಾಥಲಿಕ್ ಚರ್ಚ್ನಲ್ಲಿ ಸಂಸ್ಕಾರಗಳು ಅನ್ನೋದಿದೆ. ಆ ಸಂಸ್ಕಾರಗಳ ಬಗ್ಗೆ ಹೇಗೆ ಏನು ಅನ್ನೋದಕ್ಕೆ ನಮಗೆ ಮಾರ್ಗಸೂಚಿನೂ ಇದೆ ನಮ್ಮ ಅಥಾರಿಟೀಸಿಂದ. ಇದು ಎಲ್ಲ ಕಡೆ ಇದನ್ನು ನಾವು ಪಾಲಿಸಬೇಕಾದದ್ದು. ಈಗ ಈ ವಿಷಯದ ಬಗ್ಗೆ ನನ್ನ ಹತ್ರ ನೇರವಾಗಿ ಫ್ರಾನ್ಸಿಸ್ ಅವರು ಬಂದು ಮಾತಾಡಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ನಾನು ಸಾಕಷ್ಟು ತಿಳಿಸಿದ್ದೇನೆ, ಅರ್ಥ ಮಾಡಿಕೊಡಿಸಿದ್ದೇನೆ. ಆದರೂ ತಿರ್ಗಾ ಇದು ಯಾಕೆ ಇವ್ರುಗಳು ಬೇರೆಯವರು ಇವರ ವ್ಯವಹಾರದಲ್ಲಿ ಬಂದು ನನಗೆ ಗೊತ್ತಿಲ್ಲ. ನಾವು ಯಾರನ್ನು ಕ್ರೈಸ್ತ ನಾಯಕರು ಅಂತೇಳಿ ನಾವು ನಮ್ಮ ಚರ್ಚಿಂದ ನೇಮಿಸಿಲ್ಲ. ಹೀಗೆ ಆದರೂ ನಿಮಗೆ ಒಂದು ಸ್ವಲ್ಪ ತಿಳುವಳಿಕೆ ಕೊಡಲಿಕ್ಕೆ ಏನಂದರೆ,
ನಾವು ಮರಿಯಾ ಫ್ರಾನ್ಸಿಸ್ ಅವ್ರಿಗೆ ಎರಡನೇ ಮದುವೆ ಮಾಡ್ಕೋಬೇಡಿ ಅಂತ ಹೇಳೋದೇ ಇಲ್ಲ. ಅದು ಅವ್ರ ಸ್ವತಂತ್ರ, ಅವ್ರು ಎಲ್ಲಾದರೂ ಮಾಡ್ಕೋಬೋದು. ಈಗಲೂ ಕೋರ್ಟಲ್ಲಿ ಹೋಗಿ ಮಾಡ್ಕೋಬೋದು. ಅವ್ರು ಮೊದಲನೇ ಮದುವೆ ಮಾಡ್ಕೊಂಡಿದ್ದೆ ಕೋರ್ಟಲ್ಲಿ, ಮಾಡ್ಕೋಬೋದು. ಎಲ್ಲಾದರೂ ಅವ್ರಿಗೆ ಎಲ್ಲಿ ಇಷ್ಟ ಇದೆಯೋ. ಬಟ್ ಚರ್ಚ್ನಲ್ಲಿ ಆಗಬೇಕು ಅಂದರೆ ಒಂದು ಕ್ರಮ ಇದೆ, ಒಂದು ನಿಯಮ ಇದೆ. ಅದನ್ನೆಲ್ಲ ಪ್ರೊಸೀಜರಲ್ ಆಗಿ ನಾವು ಫಾಲೋ ಮಾಡಬೇಕು. ಸಂಸ್ಕಾರದ ಮುಖ್ಯತ್ವ ಅದು. ಎರಡನೇದಾಗಿ ನಮಗೆ ಕೇಸ್ ಇವತ್ತು ಕೊಟ್ಬಿಟ್ಟು ಇನ್ನೊಂದು ವಾರ ಒಂದು ತಿಂಗಳಲ್ಲಿ ಕೊಡು ಅಂದರೆ ಆಗಲ್ಲ. ಆಗಲೇ ಸುಮಾರು ಜನ ಕೊಟ್ಟಿರ್ತಾರೆ. ಆ ಸರದಿ ಪ್ರಕಾರ ನಾವು ತಗೊಳ್ಬೇಕಾಗತ್ತೆ. ಆ ಸರದಿ ಪ್ರಕಾರ ನಾವು ತಗೊಳ್ತೀವಿ. ನಮಗೆ ಸಂಬಂಧಪಟ್ಟ ಗುರುಗಳಿದ್ದಾರೆ, ಅವ್ರ ಜೊತೆ ಸಹಕರಿಸಬೇಕು. ಖಂಡಿತ ನಾವು ಯಾರಿಗೂ ತೊಂದರೆ ಅಂತೂ ಮಾಡಲ್ಲ. ಕೆಲವರು ಇಲ್ಲ ಸಲ್ಲದ ಅಪವಾದಗಳನ್ನು ಹಾಕ್ತಾರೆ ಬಿಡಿ. ಅದಕ್ಕಾಗಿ ನಾವು ಮಾಡುವಂಥ ಸೇವಾ ಕಾರ್ಯದಲ್ಲಿ ಯಾವುದೇ ರೀತಿಯ ಕೊರತೆ ನಾವು ಮಾಡಲಿಕ್ಕಾಗಲ್ಲ. ಮರಿಯಾ ಫ್ರಾನ್ಸಿಸ್ ನಮ್ಮ ಕಮ್ಯುನಿಟಿಯವರೇ, ಅವ್ರಿಗೆ ನಮ್ಮ ಸೇವೆ ಇದ್ದೇ ಇರ್ತದೆ. ಆದರೆ ಸರದಿಯ ಪ್ರಕಾರ ಆಗಬೇಕು. ಆಮೇಲೆ ಕಾನೂನಿನ ಚೌಕಟ್ಟು ನಮ್ಮದೇ ಇದೆಯಲ್ಲ, ಪರ್ಟಿಕ್ಯುಲರ್ ಲಾ ಅಂತ, ಅದ್ರ ಪ್ರಕಾರ ಆಗಲೇಬೇಕು. ಎಲ್ಲೋ ಒಂದು ಕಡೆ ಸ್ಟೀಫನ್ ಸುಜಿತ್ ಅವರು ತಮ್ಮ ಮೇಲೆ ಆರೋಪಗಳನ್ನ ಮಾಡುವ ಮೂಲಕ ತಾವೇನೋ ರಾಜಕೀಯ ನಾಯಕನಾಗಿ ಹೊರಮುಖಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ರ ತಾವು ಅಂದರೆ ಅಂತಂದರೆ ನಿಮ್ಮ ಮೂಲಕ ಅವರು ಧರ್ಮದ ಗುರುಗಳ ಮೇಲೆ ಆರೋಪಗಳನ್ನ ಮಾಡುವ ಮೂಲಕ ನಾನು ದೊಡ್ಡಾಗಿ ಬೆಳಿತೀನಿ ಅನ್ನುವಂಥದ್ದು ಏನಾದರೂ ಅವರಲ್ಲಿ ಇರುತ್ತೇನೋ? ಅದನ್ನು ಅವ್ರನ್ನೇ ಕೇಳಿದ್ರೆ ಬಹುಶಃ ಉತ್ತರ ಕ್ಲಿಯರಾಗಿ ಸಿಗ್ಬೋದು. ಬಟ್ ನಮ್ಮ ಸಮುದಾಯದಲ್ಲಿ ನಾಯಕರುಗಳು ಇದ್ದಾರೆ, ಆಧ್ಯಾತ್ಮಿಕ ಸೇವೆ ಮಾಡುವಂಥ ನಾಯಕರು. ಇತರರಿಗೆ ಒಂದಿಷ್ಟು ಒಳ್ಳೆಯ ಸೇವೆ ಮಾಡುವಂಥವ್ರು ಇರ್ತಾರೆ. ಇರುವಂಥದ್ದನ್ನು ಏನು ಹೇಳೋದು, ಇಲ್ಲ ಸಲ್ಲದ ಅಪವಾದಗಳು ಅದು ಇದು ಅಂತ ಹೇಳ್ಕೊಂಡು ಹೋದರೆ ಚೆನ್ನಾಗಿ ಕಾಣೋದಿಲ್ಲ. ಅದು ಯಾರಿಗೇ ಆಗಲಿ, ಎಲ್ಲೇ ಆಗಲಿ. ಆದರೆ ಒಂದು ಹೇಳ್ತೀನಿ, ನಾವು ಎಲ್ರಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯ ಒಂದು ಕೆಲಸ ಕಾರ್ಯಗಳೇ ತೊಡಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಸಂಸ್ಕಾರಗಳ ವಿಷಯದಲ್ಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಿ ನಾವು ಅದನ್ನು ಮಾಡೋಕ್ಕಾಗಲ್ಲ. ನಾವುಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಅದ್ರ ಪ್ರಕಾರ ನಾವು ಫಾಲೋ ಮಾಡಬೇಕು. ಸಿವಿಲ್ ಕೋರ್ಟ್ ಹಾಗೆ ನೀವು ಹೋಗಿ ವಿಚ್ಛೇದನೆ ಕೊಟ್ಟಾಗ ಒಂದೇ ದಿನದಲ್ಲಿ ಕೊಡೋಲ್ಲ, ಒಂದು ತಿಂಗಳಲ್ಲಿ ಕೊಡೋಲ್ಲ, ಒಂದು ವರ್ಷದಲ್ಲೂ ಕೊಡೋಲ್ಲ. ಕೆಲವು ಟೈಮಲ್ಲಿ ಅದು ಹೋಗ್ತಾ ಇರ್ತದೆ. ನಮ್ಮದು ಅದೇ ರೀತಿ ಒಂದು ಕೆಲವು ನೀತಿಗಳಿವೆ, ಪ್ರಾಸೆಸ್ ಇದೆ. ಅದು ಈಗಾಗಲೇ ನಾನು ಮಾತಾಡಿದ್ದೀನಿ ಫ್ರಾನ್ಸಿಸ್ ಜೊತೆ, ಅವ್ರಿಗೆ ಗೊತ್ತು. ಅವರು ಸಮಸ್ಯೆನ ಚೆನ್ನಾಗಿ ಹೇಳೋದು, ತಾಳ್ಮೆದಿದ್ದು ಅದನ್ನು ಮಾಡೋದು. ಈಗಲೂ ಹೇಳ್ತಾ ಇದ್ದೀನಿ, ಅವ್ರು ಎರಡನೇ ಮದುವೆ ಹಾಕ್ಲಿಕ್ಕೆ ಯಾರಿಂದಲೂ ನಿಲ್ಸೋಕ್ಕಾಗಲ್ಲ. ನಾಳೆನೇ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೋಬೋದು. ಎಲ್ಲ ಥ್ಯಾಂಕ್ ಯು. ಕೇಳಿದ್ರಲ್ಲ, ಇದಿಷ್ಟು ಬಿಷಪ್ ವಿಲಿಯಮ್ಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅರ್ಸು ಜೊತೆ ಆನಂದ್ ಕೆ, ಶ್ರೀವಿಜಯ ನ್ಯೂಸ್ 24 ಮೈಸೂರು. ಮಾನವರ ನಡುವೆ ಇರುವ ಕಂದಕಗಳನ್ನು ಪ್ರೀತಿ, ಶಾಂತಿ, ಸಹೋದರ ಮನೋಭಾವ, ಸಾಮರಸ್ಯಗಳ ಮೂಲಕ ತುಂಬಬೇಕು ಎಂಬುದೇ ಕ್ರಿಸ್ತ ಜಯಂತಿಯ ಮೂಲ ಸಂದೇಶ ಮತ್ತು ಆಶಯವಾಗಿದೆ ಎಂಬ ಸಂದೇಶದೊಂದಿಗೆ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರುವ ಬಿಷಪ್ ಡಾಕ್ಟರ್ ಕೆ ವಿಲಿಯಂ ಅವರು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಮೈಸೂರಿನ ಬಿಷಪ್ ಹೌಸ್ನಲ್ಲಿ ಇಂದು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್-19 ಸಾಂಕ್ರಾಮಿಕ ರೋಗವು ಇಡೀ ದೇಶದೆಲ್ಲೆಡೆ ಹರಡಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಜಾತಿ, ಜನಾಂಗ, ಧರ್ಮ, ರಾಷ್ಟ್ರ, ಹಿರಿಯ ಕಿರಿಯ, ಬಡವ ಬಲ್ಲಿದ ಎನ್ನದೆ ಲಕ್ಷಾಂತರ ಜನರ ಮೇಲೆ ಇದು ದುಷ್ಪರಿಣಾಮ ಬೀರಿದೆ. ಈ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಈ ಸಮಯದಲ್ಲಿ ಮನುಷ್ಯರ ನಡುವೆ ಪರಸ್ಪರ ಐಕ್ಯತೆಯ ಅವಶ್ಯಕತೆ ಇದೆ. ಕ್ರಿಸ್ತ ಜಯಂತಿಯು ಮಾನವ ಮತ್ತು ದೇವರ ನಡುವೆ ಇರುವ ಅಮೂಲ್ಯ ಬಂಧನವನ್ನು ಸೂಚಿಸುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಹಸ್ತ ಚಾಚಲು, ರೋಗದಿಂದ ನರಳುತ್ತಿರುವವರಿಗೆ ಉಪಶಮನ ನೀಡಲು, ನಿರಾಶ್ರಿತರಿಗೆ ಆಶ್ರಯ ನೀಡಿ ಹಾರೈಕೆ ಮಾಡಲು ಕ್ರಿಸ್ತ ಜಯಂತಿಯು ಕರೆ ನೀಡುತ್ತದೆ ಎಂದರು. ಕ್ರಿಸ್ತ ಜಯಂತಿಯು ಎಲ್ಲ ದುಷ್ಟತನಗಳಿಂದ ದೂರಾಗಿ ಮಾನವ ಮೌಲ್ಯಗಳೊಂದಿಗೆ ಜೀವಿಸಲು ನಮಗೆ ಕರೆ ನೀಡುತ್ತದೆ ಎಂದು ಬಿಷಪ್ ಕೆ ವಿಲಿಯಂ ಅವರು ಹೊಸ ಜಗತ್ತನ್ನು ಸೃಷ್ಟಿಸಲು ನಾವೆಲ್ಲರೂ ಕೈ ಜೋಡಿಸಬೇಕು. ಕತ್ತಲನ್ನು ದೂರಾಗಿಸಿ ಬೆಳಕಿನೆಡೆಗೆ ಮುನ್ನಡೆಯಬೇಕು. ನಮ್ಮ ಸ್ವಾರ್ಥದ ಆಸ್ತಿಗಳನ್ನು ಬದಿಗಿರಿಸಿ ವಿಶಾಲ ಮನಸ್ಸುಳ್ಳವರಾಗಿ ಶಾಂತಿ, ಪ್ರೀತಿಯನ್ನು ಜಗತ್ತಿನ ಎಲ್ಲೆಡೆ ಹರಡೋಣ. 2021ನೇ ವರ್ಷ ಮುರಿದು ಹೋದ ನಮ್ಮ ಜಗತ್ತನ್ನು ಗುಣಪಡಿಸಿ ರಕ್ಷಿಸಲು ನಾವೆಲ್ಲರೂ ಪಣ ತೊಡೋಣ ಎಂದು ಕರೆ ನೀಡಿದರು. ಎಲ್ಲೆಡೆ ಕ್ರಿಸ್ಮಸ್ ಆಚರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಕೊರೋನಾ ಆತಂಕ ಇಲ್ಲದಿದ್ದರೆ ಕ್ರಿಸ್ಮಸ್ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಎಲ್ಲರಿಗೂ ತುಂಬಾ ಸಂತೋಷವಾಗ್ತಿತ್ತು. ಆದರೆ ಈ ಬಾರಿ ಕೊರೋನಾ ವೈರಸ್ ಆತಂಕ ಹುಟ್ಟಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ವಿಧಿಸಿರುವ ಮಾರ್ಗಸೂಚಿಗಳ ಚೌಕಟ್ಟಿನೊಳಗೆ ಕ್ರಿಸ್ಮಸ್ ಆಚರಿಸಬೇಕಾಗಿದೆ.
ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಎಂದು ಬಿಷಪ್ ವಿಲಿಯಂ ಅವರು ಹೇಳಿದರು. ನಮಸ್ಕಾರ. ಪ್ರತಿ ವರ್ಷ ನಾವು ಡಿಸೆಂಬರ್ 25ನೇ ತಾರೀಕು ಕ್ರಿಸ್ತ ಜಯಂತಿ, ಏನು ಕ್ರಿಸ್ಮಸ್ ಅಂತ ಹೇಳ್ತೀವೋ, ಆಚರಣೆ ಮಾಡ್ತೀವಿ. ಈ ವರ್ಷ ಈ ಕೋವಿಡ್-19 ಪ್ರಯುಕ್ತ ನಾವು ಸರಳ ಆದರೆ ಅರ್ಥಗರ್ಭಪೂರ್ಣವಾಗಿ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ಅದಕ್ಕಾಗಿ ಸೂಕ್ತ ಏರ್ಪಾಡುಗಳನ್ನು ನಮ್ಮ ಚರ್ಚ್ಗಳಲ್ಲಿ ನಾವು ಈಗಾಗಲೇ ಮಾಡಿಕೊಂಡಿದ್ದು. ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತು ಮಾಸ್ಕ್ ಹಾಕೋದೇ ಆಗಲಿ, ಸ್ಯಾನಿಟೈಸಿಂಗ್ ಆಗಲಿ, ಥರ್ಮಲ್ ಸ್ಕ್ಯಾನಿಂಗ್ ಆಗಲಿ, ಇದೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಚರ್ಚ್ಗಳು ಏನು ಸೈಜ್ ಇದೆಯೋ ಅದಕ್ಕೆ ಎಷ್ಟು ಜನ ಇರ್ಬೋದು ಒಳಗಡೆ ಪೂಜೆಗೆ ಅಷ್ಟು ಜನರಿಗೆ ಮಾತ್ರ ಒಳ ಪ್ರವೇಶ ಅಂತ ಹೇಳಿಬಿಟ್ಟು, ಮಿಕ್ಕಿದವರಿಗೆ ಪಕ್ಕದಲ್ಲೇ ಇನ್ನೂ ಹಾಲ್ಗಳು 2-3 ಹಾಲ್ ಇದ್ದರೆ ಅಲ್ಲಿ ಅದೇ ಪಾಲಿಸಿ, ಅದೇ ಗೈಡ್ಲೈನ್ಸ್ ಪ್ರಕಾರ ಪೂಜೆ ಪುರಸ್ಕಾರ ಮಾಡಿ ಹಬ್ಬದ ಪೂಜೆಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ವಿಶೇಷವಾಗಿ 24ನೇ ರಾತ್ರಿ ಜಾಗರಣೆ ಪೂಜೆಯಲ್ಲಿ ನಾವು ಭಾಗವಹಿಸಬೇಕು, ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಈಗ ಪ್ರತಿ ಬಾರಿಯೂ ಬಹಳ ವಿಜೃಂಭಣೆಯಿಂದ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ವಿ. ಕೊರೋನಾ ಇರೋದ್ರಿಂದ ಈಗ ಸರಳವಾಗಿದೆ. ಏನು ಚೇಂಜಸ್ ಕಾಣಿಸ್ಬೋದು? ಸಂಖ್ಯೆ ಕಡಿಮೆ, ಆಚರಣೆಯಲ್ಲಿ ಏನು ಆಚರಣೆ ಪೂಜೆ ಹೆಂಗೆ ಇರ್ತದೆ, ಜನರ ಭಾಗವಹಿಸಿಕೆ, ಜನರ ಸಂಖ್ಯೆ ಹೆಚ್ಚು ಇರಲ್ಲ. ಪೂಜೆ ಕೂಡ ಗುರುಗಳು ಸುಮಾರು ಜನ ಬರೋರು, ಅದು ಕಡಿಮೆ ಆಗುತ್ತೆ. ಆಮೇಲೆ ಹಾಡು ಮತ್ತು ಈ ಥರ ಕಾರ್ಯಕ್ರಮಗಳು ಹೆಚ್ಚೆಚ್ಚಿತ್ತು, ಉದ್ದ ಇರ್ತಿತ್ತು. ಈಗ ಅದರ ಕಡಿಮೆ ಆಗುತ್ತೆ. ಈಗ ನಮಗೆ ಸಾಧಾರಣ 1.5 ಗಂಟೆ ಆಗ್ತಿತ್ತು ಪೂಜೆ, ಈಗ 3/4 ಗಂಟೆಯಲ್ಲಿ ನಾವು ಏನು ಬೇಕೋ ಅದನ್ನು ಮುಗಿಸಿ ಜನರು ತೊಂದರೆ ಆಗಬಾರ್ದು ಅಂತೇಳಿ ಸರಳ ರೀತಿಯಲ್ಲಿ ಮಾಡಿ. ಸರ್ಕಾರ ಇವತ್ತು ಬೇರೆ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಅಂದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನಿಷೇಧ ಇರಲಾಗಿದೆ. ಇದು ಯಾವ ರೀತಿ ಕ್ರಿಸ್ಮಸ್ ಹಬ್ಬದ ಮೇಲೆ ಪರಿಣಾಮ ಬೀರುತ್ತೆ? ಖಂಡಿತವಾಗಲೂ ನಮ್ಮ ಜನರಿಗೆಲ್ಲ ತುಂಬ ದುಃಖ ತರುವಂಥ ವಿಷಯ. ಯಾಕಂದರೆ ನಮ್ಮದೆಲ್ಲ ಸಣ್ಣ ಕಮ್ಯುನಿಟಿ, ನಾವು ಲೆಸ್ ದೆನ್ 2% ನೋಡಿದಾಗ ನಮ್ಮ ಜನಸಂಖ್ಯೆ ಕಡಿಮೆ. ಅಫ್ಕೋರ್ಸ್ ಸಿಟಿಗಳಲ್ಲಿ ಸೆಂಟ್ ಫಿಲೋಮಿನಾ ಚರ್ಚ್ ಎಲ್ಲ ಜನ ಬರ್ತಾರೆ, ಅಲ್ಲಿ ನಿಯಂತ್ರಣ ಮಾಡೋಣ. ಗ್ರಾಮ ಪ್ರದೇಶಗಳಲ್ಲಿ ಎಲ್ಲ ಚಿಕ್ಕ 50 ಕುಟುಂಬ, 60 ಕುಟುಂಬ, 70 ಕುಟುಂಬ, ಅದೇ ಚರ್ಚಲ್ಲಿ ಅಲ್ಲಲ್ಲಿ ಕೂತ್ಕೊಂಡ್ರೆ ಮುಗಿದೋಗುತ್ತೆ. ಅದರೊಳಗೆ ಕ್ರಿಸ್ಮಸಲ್ಲಂತೂ ತೊಂದರೆ ಆಗೋಲ್ಲ. ಬಹುಶಃ ಸರ್ಕಾರ ಪಟ್ಟಣಗಳು, ನಗರಗಳಿಗೆ ಈ ಥರ ಒಂದು ಮಾಡಿ ಗ್ರಾಮ ಪ್ರದೇಶಗಳಿಗೆಲ್ಲ ಸ್ವಲ್ಪ ಕನ್ಸೆಷನ್ ಕೊಡ್ಬೋದಿತ್ತು. ಅಫ್ಕೋರ್ಸ್ ನ್ಯೂ ಇಯರ್ ದಿವಸ ಎಲ್ಲ ಪಾರ್ಟಿ ಗೀಟಿ ಮಾಡ್ತಾರೆ, ಅದರಿಂದ ಜನರಿಗೆ ತೊಂದರೆ ಆಗುತ್ತೆ ಇದು ಕೊರೋನಾದಿಂದ ಅಂಥೇಳಿ ಅವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು, ಸಂತೋಷ. ಬಟ್ ಈ ಕ್ರಿಸ್ಮಸ್ ಟೈಮಲ್ಲಿ ಸ್ವಲ್ಪ ನಮಗೆ ನೆರವಾಗಬಹುದಿತ್ತು, ಜನರಿಗೆ ಸ್ವಲ್ಪ ಸಂತೋಷ ಆಗ್ತಿತ್ತು. ಎಲ್ಲ ಏರ್ಪಾಡು ಮಾಡಿಬಿಟ್ಟವ್ರೆ. ಆದರೂ ಎಲ್ಲೋ ಒಂದು ಕಡೆ ನಮ್ಮ ಕ್ರಿಸ್ಮಸ್ ಕಾಲದ ಹಬ್ಬದ ಸಂದೇಶವೇ ಶಾಂತಿ. ಈಗ ಕೊರೋನಾದಂಥ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಸಂದೇಶವನ್ನು ಜನರಿಗೆ ಏನು ಕೊಡಲಿಕ್ಕೆ ಬಯಸ್ತಾರೆ? ಅದನ್ನೇ ಹೇಳಿದೆ, ನಮ್ಮ ಕ್ರಿಸ್ಮಸ್ ಸಂದೇಶವೇ ಶಾಂತಿ, ಪ್ರೀತಿ. ಅಂದಮೇಲೆ ಈ ಸಮಯದಲ್ಲಿ ಅದನ್ನು ನಾವು ತೋರಿಸ್ಬೇಕು. ಇಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಾವು ಶಾಂತಿಯುತವಾಗಿ ಶಾಂತಿಯನ್ನು ನಾವು ಇತರಿಗೆ ತೋರಿಸ್ಬೇಕು, ಪ್ರೀತಿಯನ್ನು ತೋರಿಸ್ಬೇಕು. ಸ್ವಲ್ಪ ಅನಾನುಕೂಲ ಆಗುತ್ತೆ. ಕೆಲವ್ರು ಕೇಳ್ಬೋದು, ನೋಡಪ್ಪ ಬೇರೆ ಧರ್ಮದವ್ರು ಹಬ್ಬ ಇತ್ತೀಚೆಗಾಯಿತು, ಅಷ್ಟು ಜನ ಸೇರಿದ್ರು, ಅವ್ರು ಕೇಳಲಿಲ್ಲ, ನಮ್ಮ ಹತ್ರ ಬರುತ್ತೆ. ಬಟ್ ನಮ್ಮ ಯೇಸು ಕ್ರಿಸ್ತರು ಏನಿದ್ದಾರೆ, ಅವ್ರು ಕೊಟ್ಟಂಥ ಸಂದೇಶವನ್ನು ಪಾಲನೆ ಮಾಡೋಕ್ಕೆ ಏನು ಮಾಡೋದು, ಇದು ಮಾಡಲೇಬೇಕಾಗುತ್ತೆ. ದೇವರು ಒಳ್ಳೇದು ಮಾಡಲಿ ನಮ್ಮ ನಾಡಿಗೆ, ಎಲ್ಲ ಜನತೆಗೂ, ಎಲ್ಲ ಜನರಿಗಾಗಿ ನಾವು ಅವತ್ತು ಪ್ರೇಯರ್ ಮಾಡ್ತೀವಿ. ಬೆಳಗ್ಗೆ 25ನೇ ತಾರೀಕು ಬೆಳಗಿನ ಸಂಜೆವರೆಗೂ ಒಳ್ಳೆಯದು ಮಾಡಿ. ಹೋದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಎಂಬ ಗಾದೆಯ ಮಾತಿನಂತೆ ಕೊರೋನಾ ಮಹಾಮಾರಿಯ ಹೊಡೆತ ಕ್ರಮೇಣ ತಗ್ಗುತ್ತಿದೆ ಎಂದು ಎಲ್ಲರೂ ನಿರಾಳವಾಗಿದ್ದ ಸಂದರ್ಭದಲ್ಲೇ ಅದೇ ಮಹಾಮಾರಿ ಹೊಸತೊಂದು ರೂಪ ತಳೆದು ಕಾಟ ಕೊಡಲಾರಂಭಿಸಿದೆ. ಬ್ರಿಟನ್ ಸೇರಿದಂತೆ ಕೆಲವು ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿರುವ ಈ ವಿನಾಶಕಾರಿ ವೈರಾಣುವಿನಿಂದ ಸೋಂಕಿತರಾದವರು ಈಗಾಗಲೇ ಭಾರತಕ್ಕೆ ಬಂದಿಳಿದಿದ್ದು, ಅವರನ್ನು ಪತ್ತೆ ಹಚ್ಚಿ ಗುಣಪಡಿಸಲು ಹಾಗೂ ಅವರಿಂದ ಇತರರಿಗೆ ವೈರಸ್ ಹರಡದಿರುವಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಸೋಂಕಿತರು ಇರುವ ರಾಷ್ಟ್ರಗಳಿಂದ ಬರುವ ವಿಮಾನಗಳ ಸಂಚಾರವನ್ನು ತಡೆಹಿಡಿದಿದೆ. ರಾಜ್ಯ ಸರ್ಕಾರ ಸಹ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದು ಡಿಸೆಂಬರ್ 24ರ ಗುರುವಾರ ರಾತ್ರಿಯಿಂದ ನೈಟ್ ಕರ್ಫ್ಯೂ ಜಾರಿಗೊಳಿಸಿದೆ. ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೂ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನವಾದ ಡಿಸೆಂಬರ್ 24ರಂದು ಚರ್ಚ್ಗಳಲ್ಲಿ ಮಧ್ಯರಾತ್ರಿಯ ವಿಶೇಷ ಪ್ರಾರ್ಥನಾ ಸಭೆಗಳು ನಡೆಯಲಿದ್ದು, ಅದಕ್ಕೆ ಸರ್ಕಾರ ವಿನಾಯಿತಿ ನೀಡಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ರಾಜಕೀಯ ನಾಯಕರಿಂದ ಮತ್ತು ಸಾರ್ವಜನಿಕರಿಂದಲೂ ಸಹ ಆಕ್ಷೇಪದ ಮಾತುಗಳು ಕೇಳಿಬರುತ್ತಿವೆ.
ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ಬಸ್, ಆಟೋ ರಿಕ್ಷಾ, ಗೂಡ್ಸ್ ಲಾರಿಗಳು ಎಂದಿನಂತೆ ಸಂಚರಿಸಬಹುದು ಎಂದು ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಆದರೆ ಬರೀ ರಾತ್ರಿ ವೇಳೆ ಜನರ ಓಡಾಟವನ್ನು ಮಾತ್ರ ನಿಷೇಧಿಸುವುದರಿಂದ ಆಗುವ ಅನುಕೂಲವಾದರೂ ಏನು ಎಂಬ ಪ್ರಶ್ನೆಗಳೆದ್ದಿವೆ. ಆದರೂ ಜನರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರ ಮೊದಲ ಹಂತದ ನಿರ್ಧಾರವಾಗಿದ್ದು, ಇನ್ನು ಸುಧಾರಿತ ಮಾರ್ಗಸೂಚಿ ಹೊರಬೀಳಲಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಮೈಸೂರಿನ ದೇವರಾಜ ಮಾರುಕಟ್ಟೆಗೆ ಇಂದು ದೈತ್ಯ ಬಟರ್ಫಿಶ್ ಬಂದಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರಿಗೆ ಸೆರೆಸಿಕ್ಕ ದೈತ್ಯ ಮೀನನ್ನು ಕೇರಳದ ಕಲ್ಲಿಕೋಟೆಯಿಂದ ಮೈಸೂರಿಗೆ ತರಲಾಗಿದ್ದು, ಮೈಸೂರಿನ ಬೋಟಿ ಬಜಾರ್ನ ಮೀನಿನ ಅಂಗಡಿಯೊಂದರಲ್ಲಿ ಇದನ್ನು ಮಾರುಕಟ್ಟೆಗೆ ಇಡಲಾಗಿದೆ. 250 ಕೆಜಿ ತೂಕದ ಈ ಮೀನಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿ ಎಂದು ಹೇಳಲಾಗಿದ್ದು, ಕ್ರಿಸ್ಮಸ್ ಪ್ರಯುಕ್ತ ಇದನ್ನು ತರಿಸಲಾಗಿದೆ ಎಂದು ಮೀನಿನ ಅಂಗಡಿಯ ಮಾಲೀಕ ನದೀಂ ತಿಳಿಸಿದ್ದಾರೆ. ಎಲ್ಲರೂ ರಾಮು ಎಲ್ಲರೂ ಬಂದು ಸುಮಾರು ಜನ ಇದ್ದಾರೆ. ಸರಿ ಹೌದಾ? ಸರಿ ದೂರ ನಿಂತ್ಕೊಳ್ಳಿ ಸರ್. ಮೈಸೂರಿನ ಕರ್ಜನ್ ಪಾರ್ಕ್ ರಾವ್ ಬಹದ್ದೂರ್ ಎಚ್.ಸಿ. ಜವರಯ್ಯ ಸಭಾಂಗಣದಲ್ಲಿ ರೈತರ ದಿನಾಚರಣೆ ಮತ್ತು ಮಹಿಳಾ ವಿಶೇಷ ಕನ್ನಡ ಮಾಸಪತ್ರಿಕೆಯ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೈಎನ್ ಮಮತಾ ಶಶಿಧರ್ ಅವರು ಮಾತನಾಡಿ, ಇಂದು ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಕೃಷಿ ಕುರಿತಂತೆ ಅವರಿಗೆ ಅನುಕೂಲವಾಗುವಂತಹ ಸಲಹೆಗಳನ್ನು ನೀಡುವುದರಿಂದ ಕೃಷಿಯಲ್ಲಿನ ನಷ್ಟವನ್ನು ಕಡಿಮೆ ಮಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ತೋಟಗಾರಿಕೆ ಉಪನಿರ್ದೇಶಕರಾದ ಕೆ. ರುದ್ರೇಶ್, ಹಿರಿಯ ಸಹಾಯಕರಾದ ಬಿಎನ್ ಸುವೇದಾ, ಮಹಿಳಾ ವಿಶೇಷ ಪತ್ರಿಕೆಯ ಸಂಪಾದಕರಾದ ಎಚ್.ವಿ. ಸುಬ್ಬರಾವ್ ಸೇರಿದಂತೆ ಹಲವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ರೈತ ದಿನಾಚರಣೆ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮಹಿಳಾ ವಿಶೇಷ ಪತ್ರಿಕೆ ಮತ್ತು ತೋಟಗಾರಿಕೆ ಇಲಾಖೆಯ ಸಹವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತೋಟಗಾರಿಕೆ, ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಮೈಸೂರು ತಾಲೂಕು ತೋಟಗಾರಿಕೆ ಇಲಾಖೆ. ಸೊ ನಾವಿವತ್ತು ತೋಟಗಾರಿಕೆ ಇಲಾಖೆಯ ಅಂಗಳದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಕಾರಣ ನಾವು ದಿನನಿತ್ಯ ರೈತರ ಜೊತೆಗೆ ಸಾಕಷ್ಟು ಒಡನಾಟವನ್ನು ಹೊಂದಿರ್ತೀವಿ ಹಾಗೂ ರೈತರಿಗೋಸ್ಕರ ಸಾಕಷ್ಟು ಕಾಳಜಿಯಿಂದ ನಮ್ಮ ಕೆಲಸಗಳನ್ನು ಮಾಡ್ತಿರ್ತೀವಿ. ಹಾಗಾಗಿ ನಮಗೆ ರೈತರನ್ನು ಸಾಕಷ್ಟು ಹತ್ತಿರದಿಂದ ನೋಡಿರ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳಾ ವಿಶೇಷ ಪತ್ರಿಕೆ ಕಡೆಯಿಂದ ಸುಬ್ಬರಾವ್ ಸರ್ ಆಯೋಜನೆ ಮಾಡೋಣ ಮೇಡಮ್ ಅಂದಾಗ ನಾನು ಭಾಳ ಸಂತೋಷವಾಗಿ ಒಪ್ಕೊಂಡೆ. ಮೈಸೂರು ನಗರದ ಸಯಾಜಿರಾವ್ ರಸ್ತೆಗೆ ಹೊಂದಿಕೊಂಡಿರುವ ಬೆಂಕಿನವಾಬ ರಸ್ತೆಯ ರಘುಲಾಲ್ ಮೆಡಿಕಲ್ಸ್ ಬಳಿ ಕಾವೇರಿ ಮೆಸ್ನ 3ನೇ ಶಾಖೆಯು ಇಂದು ಪ್ರಾರಂಭಗೊಂಡಿತು. ಶಾಸಕರಾದ ಎಲ್. ನಾಗೇಂದ್ರ ಅವರು ಕಾವೇರಿ ಮೆಸ್ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿ, ಈ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ಆಹಾರ ಒದಗಿಸುವ ಉದ್ದೇಶದಿಂದ ಕಾವೇರಿ ಮೆಸ್ ಪ್ರಾರಂಭವಾಗಿದೆ. ಮಾಂಸಾಹಾರಿ ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳ ದರ ಹೆಚ್ಚಳ ಎಂಬ ಮಾತಿದೆ. ಆದರೆ ಕಾವೇರಿ ಮೆಸ್ನಲ್ಲಿ ಕೇವಲ 40 ರೂಗಳಿಗೂ ಚಿಕನ್ ಬಿರಿಯಾನಿ ನೀಡುತ್ತಿರುವುದು ವಿಶೇಷ. ಜನಸಾಮಾನ್ಯರಿಗೆ ಈ ಹೋಟೆಲ್ ಉತ್ತಮ ಸೇವೆ ಒದಗಿಸಲಿ ಎಂದು ಹಾರೈಸಿದರು. ಕಾವೇರಿ ಮೆಸ್ ಮಾಲೀಕರಾದ ಸಿದ್ದರಾಜೇಗೌಡ ಅವರು ಮಾತನಾಡಿ, ಗ್ರಾಹಕರ ಒತ್ತಾಯದ ಮೇರೆಗೆ ಇಂದು ನಾವು ನಮ್ಮ ಕಾವೇರಿ ಮೆಸ್ನ 3ನೇ ಶಾಖೆಯನ್ನು ಇಂದು ಪ್ರಾರಂಭಿಸಿದ್ದೇವೆ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ. ನಗರ ಪಾಲಿಕೆ ಸದಸ್ಯರಾದ ಅಶ್ವಿನಿ ಅನಂತು, ಪ್ರೇಮ ಶಂಕರೇಗೌಡ, ಎಚ್.ಡಿ. ಕೃಷ್ಣ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇವತ್ತು ಮೈಸೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ರೀತಿ ಚಾಮುಂಡೇಶ್ವರಿ ಥಿಯೇಟ್ರ್ ಹಿಂಭಾಗ ಕಾವೇರಿ ಮೆಸ್ಸನ್ನು ಹೊಸದಾಗಿ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಸಿದ್ದರಾಜು ಅವರು ಮೊದಲಿಂದ ಸಹ ಹೋಟ್ಲುಗಳನ್ನ ನಡೆಸುವಂಥದ್ದು ಇದೆ. ಅವರು ಹೆಬ್ಬಾಳಲ್ಲಿ ಹೋಟ್ಲು ನಡೆಸ್ತಾಯಿದ್ರು. ಇವತ್ತು ಕಮ್ಮಿ ಬೆಲೆಗೆ ಗ್ರಾಹಕರಿಗೆ ಕೈಗೆ ಸಿಗುವಂಥ ಕಮ್ಮಿ ಬೆಲೆಗೆ ಅದು ನಾನ್ ವೆಜ್ ಊಟನ ಕೊಡಬೇಕು ಅಂತೇಳಿ ಅವರು ಲಾಭ ಮಾಡೋದಾದರೆ ಅತ್ಯಂತ ಬೆಲೆ ಇವತ್ತು ಎಲ್ಲಿ ಯಾವುದೇ ಹೋಟ್ಲಿಗೆ ಹೋದರೂ 200 ರೂಪಾಯಿಗಿಂತ 150 ರೂಪಾಯಿಗಿಂತ ಕಮ್ಮಿ ಬಿರಿಯಾನಿ ಇರ್ಬೋದು, ಪಲಾವ್ ಇರ್ಬೋದು, ರೈಸ್ ಇರ್ಬೋದು, ಏನು ಸಿಗೋಲ್ಲ. ಅಂಥದ್ರಲ್ಲಿ ಈ ಮೆಸ್ ಮಾಡೋ ಮೂಲಕ
ಗ್ರಾಹಕರಿಗೆ ಅನುಕೂಲ ಆಗಲಿ, ಸಾಮಾನ್ಯ ಬಡ ಜನರಿಗೆ ಅನುಕೂಲ ಆಗಲಿ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲ ಗ್ರಾಹಕರಿಗೆ ಹಾಗೂ ನಿಮ್ಮ ಕಡೆಯಿಂದ ಎಲ್ಲ ಪತ್ರಕರ್ತರಿಗೂ ಹಾಗೂ ಎಲ್ಲ ಮೀಡಿಯಾ ಸ್ನೇಹಿತರಿಗೂ ಹಾಗೂ ನಿಮ್ಮ ಕಡೆಯಿಂದ ಎಲ್ಲ ಗ್ರಾಹಕರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ತುಂಬ ಖುಷಿ ಪಡ್ತೀವಿ. ಏಕೆಂದರೆ 3ನೇ ಶಾಖೆ ಇವತ್ತು ಕಾವೇರಿ ಮೆಸ್ಸು 3ನೇ ಶಾಖೆ ಓಪನ್ ಮಾಡಬೇಕು ಅಂತಂದರೆ ಗ್ರಾಹಕರೇ ನಮಗೆ ಕಾರಣ. ಈಗ ಗ್ರಾಹಕರಿಲ್ಲದೆ ನಾವು ಮಾಡೋಕ್ಕೆ ಆಯ್ತಿರಲಿಲ್ಲ. ಈಗ ನಮ್ಮ 3ನೇ ಶಾಖೆ ಮಾಡುವಂಗೆ ಮಾಡಿದ್ದಾರೆ ಅಂದರೆ ಜನಕ್ಕೆ ನಮ್ಮ ಹೋಟ್ಲು ಅಷ್ಟು ಇಷ್ಟ ಆಗಿದೆ ಅಂತ ಅರ್ಥ ನಮಗೆ. ಅದಕ್ಕೋಸ್ಕರ ಆಮೇಲೆ ಎಲ್ಲ ಮೀಡಿಯಾದವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೂ ಇದೇ ಥರ ಕಡಿಮೆ ರೇಟಲ್ಲೇ ಊಟ ಕೊಡೋದನ್ನು ಎಲ್ಲ ಕಡೆ ಮಾಡಬೇಕು ಅಂತ ನಮ್ಗೆ ತುಂಬ ಇಷ್ಟ. ಚಿಕನ್ ಬಿರಿಯಾನಿ 40 ರೂಪಾಯಿಗೆ ಅಂತ ಮಾಡಿ ಇವಾಗ 3 ವರ್ಷ ಆಗಿದೆ. 3 ವರ್ಷದಲ್ಲಿ ನಮ್ಮದು 3ನೇ ಬ್ರ್ಯಾಂಚ್ ಇದು. ಮೊದಲನೇದು ಹೆಬ್ಬಾಳಲ್ಲಿದೆ, 2ನೇದು ಮಂಡ್ಯದಲ್ಲಿದೆ, 3ನೇದು ಇಲ್ಲಿ ಓಪನ್ ಮಾಡ್ತಾಯಿದ್ದೀವಿ. ಶಾಲೆಗೆ ಸೇರದ 6 ವರ್ಷದ ಮಕ್ಕಳ ಸರ್ವೆ ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಫೆಡರೇಷನ್ ವತಿಯಿಂದ ಮೈಸೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತೆಯರು ತಮಗೆ ಹೆಚ್ಚುವರಿ ಕೆಲಸ ಹೊರೆ ಹೊರಿಸುತ್ತಿರುವುದನ್ನು ಖಂಡಿಸಿದರು. ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಮಗ್ರ ಶಿಶು ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸರ್ಕಾರದ ಹಲವಾರು ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಚುನಾವಣೆ ಕೆಲಸ, ಕೊರೋನಾ ನಿಯಂತ್ರಣೆಯ ಜವಾಬ್ದಾರಿ, ಹಿರಿಯ ನಾಗರಿಕರ ಆರೋಗ್ಯ ತಪಾಸಣೆ ಸೇರಿದಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಈಗ ಹೆಚ್ಚುವರಿಯಾಗಿ 6 ವರ್ಷ ಮೇಲ್ಪಟ್ಟ ಮಕ್ಕಳ ಸರ್ವೆ ಮಾಡಲು ಹೇಳ್ತಿದ್ದಾರೆ. ಇದು ICDS ನಿಯಮಕ್ಕೆ ವಿರುದ್ಧವಾದ ಕಾರ್ಯಕ್ರಮ. ಅಲ್ಲದೆ ಇದು ಕಾರ್ಯಕರ್ತರನ್ನು ಶೋಷಿಸುವ ಕಾರ್ಯಕ್ರಮ ಎಂದು ಆರೋಪಿಸಿದ ಅವರು ಈ ಸರ್ವೆ ಕಾರ್ಯದಿಂದ ತಮ್ಮನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಪದೇ ಪದೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುತ್ತಿರುವುದನ್ನು ಖಂಡಿಸಿ ಮತ್ತು ಪೆಟ್ರೋಲ್ ಡೀಸೆಲ್ ಅನ್ನು GST ವ್ಯಾಪ್ತಿಗೆ ಸೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಸೇನಾ ಪಡೆಯ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಸುತ್ತಲೇ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸೇರಿದಂತೆ ಅನೇಕ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ. ಪ್ರಧಾನಿ ಮೋದಿ ಅಚ್ಚೇ ದಿನ್ ಬರುತ್ತದೆ ಎಂದು ಹೇಳುತ್ತಾ ಜನರನ್ನು ಮೋಸಗೊಳಿಸುತ್ತಿದ್ದಾರೆ. ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ನಡೆಯುತ್ತಿದೆ. ಜನರ ನಿರೀಕ್ಷೆಯನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹುಸಿಗೊಳಿಸಿದೆ ಎಂದು ಅವರು ಆರೋಪಿಸಿದರು. ಪ್ರಧಾನಿ ಮೋದಿ ಅವರ ಈ ನಿರ್ಲಕ್ಷ್ಯವನ್ನು ಸೇನಾಪಡೆ ಖಂಡಿಸುತ್ತದೆ ಎಂದು ಪ್ರತಿಭಟನಾಕಾರರು ಈ ಕೂಡಲೇ ಪೆಟ್ರೋಲ್, ಡೀಸೆಲ್ ಅನ್ನು GST ವ್ಯಾಪ್ತಿಗೆ ತಂದು ಜನರಿಗೆ ನಿಜವಾದ ಅಚ್ಚೇ ದಿನಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ ಅಚ್ಚೇ ದಿನಗಳು ಬರುತ್ತಿವೆ ಎಂದು ಸುಳ್ಳು ಹೇಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಅಚ್ಚೇ ದಿನಗಳು ಬರುತ್ತಿವೆ ಎಂದು ಸುಳ್ಳು ಹೇಳುತ್ತಿರುವ ಪ್ರಧಾನಿ ಮೋದಿಗಳಿಗೆ, ಪ್ರಧಾನಿ ಮೋದಿಗೆ ಹೇಳಿ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಅನ್ನು GST ವ್ಯಾಪ್ತಿಗೆ ತರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಅನ್ನು GST ವ್ಯಾಪ್ತಿಗೆ ತಂದ ಕೇಂದ್ರ ಸರ್ಕಾರಕ್ಕೆ, ಜನರ ಮೂಗಿಗೆ ತುಪ್ಪ ಸೋರುತ್ತಿರುವ ನರೇಂದ್ರ ಮೋದಿಗೆ, ಕೇಂದ್ರ ಸರ್ಕಾರಕ್ಕೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಡೀಸೆಲ್ ಅನ್ನು ಪೆಟ್ರೋಲ್, ಡೀಸೆಲ್ ಅನ್ನು ಬೇಕೇ ಬೇಕು, ಬೇಕೇ ಬೇಕು. ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಒಂದೇ ದೇಶ ಒಂದೇ ತೆರಿಗೆ ಎಂದು
ಇಂದು ರಾಷ್ಟ್ರೀಯ ರೈತ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮೈಸೂರಿನಲ್ಲಿ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯಿಂದ ಹೋರಾಟ ಜಾಥಾದಲ್ಲಿ ಹಲವಾರು ಎತ್ತಿನ ಗಾಡಿಗಳು ಇದ್ದು, ಕಾಳಿದಾಸ ರಸ್ತೆಯಲ್ಲಿರುವ ಮೂಡಾ ಕಾಂಪ್ಲೆಕ್ಸ್ವರೆಗೂ ರೈತರು ಜಯಘೋಷ ಮಾಡುತ್ತಾ ಸಾಗಿದರು. ಇದೇ ಸಂದರ್ಭದಲ್ಲಿ ಹಿರಿಯ ರೈತ ಹೋರಾಟಗಾರರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ EN ಕೃಷ್ಣೇಗೌಡ ನೇತೃತ್ವದಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು.